ಈಗ ರಸ್ತೆ ಅಪಘಾತಗಳು ಕಾಮನ್ ಅನ್ನೋ ತರ ಆಗಿಬಿಟ್ಟಿದೆ. ಅದರಲ್ಲೂ 4 ರಿಂದ 5 ರಸ್ತೆಗಳು ಸೇರೋ ಜಾಗದಲ್ಲಿ ಗೊತ್ತಿಲ್ಲದೆ ಅಪಘಾತಗಳು ನಡೆಯುವುದು ಹೆಚ್ಚು. ಅದಕ್ಕೆ ಮೈಸೂರಿನಲ್ಲಿ ಈ ಕ್ರಮ ಕೈಗೊಂಡಿದ್ದಾರೆ. ಹೌದು, ಮೈಸೂರು ನಗರದಲ್ಲಿ ಅಪಘಾತ ಬ್ಲಾಕ್ ಸ್ಪಾಟ್ಗಳಾಗಿ ಗುರುತಿಸಲ್ಪಟ್ಟಿರುವ ಸುಮಾರು 30 ಸ್ಥಳಗಳಲ್ಲಿ ಹೊಸ ಸಿಗ್ನಲ್ ಲೈಟ್ ನಿರ್ಮಾಣ ಮಾಡಿದ್ದಾರೆ. ನಂಜುಮಳಿಗೆ ಬಳಿಯ 5 ಲೈಟ್ ಸರ್ಕಲ್ನಲ್ಲಿ ಸಂಚಾರಿ ಪೊಲೀಸರು ಹೊಸದಾಗಿ ಸಿಗ್ನಲ್ ಲೈಟ್ ಅಳವಡಿಸಿದ್ದಾರೆ. ಶೀಘ್ರದಲ್ಲೇ ಈ ಸಿಗ್ನಲ್ ವ್ಯವಸ್ಥೆಯನ್ನ ಚಾಲನೆಗೊಳಿಸಲು ಸಿದ್ಧತೆ ನಡೆಸಿದ್ದಾರೆ. ಇದರಿಂದ ಅಪಘಾತಗಳ ಸಂಖ್ಯೆ ಹಾಗೂ ಟ್ರಾಫಿಕ್ ಜಾಮ್ ಕಡಿಮೆಯಾಗಲಿದೆ. ಸಡಕ್ ಸುರಕ್ಷಾ ಅಭಿಯಾನದಿಂದ ಜನರಿಗೆ ಸಹಾಯವಾಗಲಿದೆ. ತಪ್ಪದೇ ಸಂಚಾರ ನಿಯಮಗಳನ್ನು ಪಾಲಿಸಿ. ಮೈಸೂರಿನ ನಂಜುಮಳಿಗೆ ಸಮೀಪದ ಮಾನಂದವಾಡಿ ರಸ್ತೆ ಹಾಗೂ ಜೆಎಲ್ಬಿ ರಸ್ತೆ ಜಂಕ್ಷನ್ ಅಪಘಾತಗಳ ಹಾಟ್ ಸ್ಪಾಟ್ ಆಗಿ ಹೆಸರು ಪಡೆದಿತ್ತು. 5 ಪ್ರಮುಖ ರಸ್ತೆಗಳು ಒಂದೇ ರಥದಲ್ಲಿ ಕೂಡುವುದರಿಂದ ಈ ಜಂಕ್ಷನ್ ದಾಟುವುದು ವಾಹನ ಸವಾರರಿಗೆ ದಿನನಿತ್ಯದ ಸವಾಲಾಗಿತ್ತು. ಮಾನಂದವಾಡಿ ರಸ್ತೆ, ನಂಜುಮಳಿಗೆ ರಸ್ತೆ, ಜೆಎಲ್ಬಿ ಪೂರ್ವ ಮತ್ತು ಪಶ್ಚಿಮ ರಸ್ತೆ, ಲಕ್ಷ್ಮೀಪುರಂ ರಸ್ತೆ ಹಾಗೂ ಚಾಮುಂಡಿಪುರಂಗೆ ಹೋಗುವ ರಸ್ತೆ ಸೇರಿ ಈ ವೃತ್ತವನ್ನ 5 ಲೈಟ್ ಸರ್ಕಲ್ ಎಂದು ಕರೆಯಲಾಗುತ್ತದೆ. ಎಲ್ಲ ಸಿಕ್ಕಾಪಟ್ಟ ವೆಹಿಕಲ್ಗಳೆಲ್ಲ ಓಡಾಡ್ತಾ ಇರ್ತಾವ. ಸ್ಕೂಲ್ ಮಕ್ಕಳು ಅಲ್ಲಿಂದ ಕರೆದು ನೌಕರಿ ಕೆಲಸ ಅವರು ಬಂದಾಗೆಲ್ಲ ವೆಹಿಕಲ್ಗಳೆಲ್ಲ ಫುಲ್ ಜಾಮ್ ಆಗುತ್ತಾವ. ಅಪರ್ಚುನಿಟಿಗೆಲ್ಲ ಅದರಿಂದ ಎಲ್ಲ ಇದಾಗಿದೆ. ಒಂದು ಹಾಕಿರೋದು ಈಗಿಲ್ಲ ಅಂದ್ರೂ ಮುಂದಕ್ಕೆ ಇರುವ ಅದು ಉತ್ತಮನೇ ಆಗುವಂತ ಹೇಳ. ಈ ವೃತ್ತದ ಪಕ್ಕದಲ್ಲೇ ಹೆರಿಗೆ ಆಸ್ಪತ್ರೆ ಇರುವುದರಿಂದ ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳ ಸಂಚಾರವೂ ಹೆಚ್ಚಾಗಿತ್ತು. ಜೊತೆಗೆ ಸ್ಥಳೀಯ ಹಾಗೂ ಅಂತಾರಾಜ್ಯ ಬಸ್ಗಳು, ಲಾರಿಗಳು, ಕಾರುಗಳು, ದ್ವಿಚಕ್ರ ವಾಹನಗಳು ಸೇರಿದಂತೆ ಪ್ರತಿದಿನ ಸಾವಿರಾರು ವಾಹನಗಳು ಈ ವೃತ್ತದ ಮೂಲಕ ಸಂಚರಿಸುತ್ತಿದ್ವು. ಪರಿಣಾಮವಾಗಿ ವಾಹನ ದಟ್ಟಣೆ ಹಾಗೂ ಜನಸಂದಣಿ ಹೆಚ್ಚಾಗಿ ಅಪಘಾತಗಳ ಸಂಭವವೂ ಹೆಚ್ಚಾಗಿತ್ತು. ಐದು ಪ್ರಮುಖ ರಸ್ತೆಗಳ ಜೊತೆಗೆ 2 ಕಿರಿದಾದ ರಸ್ತೆಗಳು ಈ ವೃತ್ತಕ್ಕೆ ಸಂಪರ್ಕ ಹೊಂದಿರುವುದರಿಂದ ಎಲ್ಲಾ ದಿಕ್ಕುಗಳಿಂದ ಒಂದೇ ಸಮಯದಲ್ಲಿ ವಾಹನಗಳು ನುಗ್ಗುತ್ತಿದ್ವು. ಇದರಿಂದ ಟ್ರಾಫಿಕ್ ನಿಯಂತ್ರಣ ಕಷ್ಟವಾಗುತ್ತಿದ್ದು ಅಪಘಾತ ಹಾಗೂ ಜಾಮ್ ಸಾಮಾನ್ಯವಾಗಿತ್ತು. ಅಲ್ಲದೆ ವೃತ್ತದ ಸುತ್ತಮುತ್ತ ಹಣ್ಣು ಹಾಗೂ ತರಕಾರಿ ಮಾರಾಟ ನಡೆಯುತ್ತಿದ್ದ ಕಾರಣ ರಸ್ತೆ ಅಗಲ ಕಡಿಮೆಯಾಗಿ ವಾಹನಗಳ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿತ್ತು. ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸಂಚಾರಿ ಪೊಲೀಸರು 5 ಲೈಟ್ ಸರ್ಕಲ್ನಲ್ಲಿ ಹೊಸದಾಗಿ ಸಿಗ್ನಲ್ ಲೈಟ್ ಅಳವಡಿಸಿದ್ದಾರೆ. ಸಿಗ್ನಲ್ ವ್ಯವಸ್ಥೆ ಕಾರ್ಯಾರಂಭಿಸಿದ ಬಳಿಕ ವಾಹನ ಸಂಚಾರ ಕ್ರಮಬದ್ಧವಾಗಲಿದೆ ಹಾಗೂ ಅಪಘಾತಗಳ ಪ್ರಮಾಣ ಕಡಿಮೆಯಾಗಲಿದೆ ಎಂಬ ವಿಶ್ವಾಸವನ್ನ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿನ ಸುಮಾರು 30 ಅಪಘಾತ ಬ್ಲಾಕ್ ಸ್ಪಾಟ್ಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ. ಟ್ರಾಫಿಕ್ ಜಾಮ್ ಮುಕ್ತವಾಗಬೇಕು ಎಂಬುದು ಸ್ಥಳೀಯರ ಆಶಯವಾಗಿದೆ.